ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್ ಮಧು ಕನ್ನಡತಿ. ಇವತ್ತಿನ ರೆಸಿಪಿ ಬಂದು ಕ್ಯಾರೆಟ್ ಬೀಟ್ರೋಟ್ ಗ್ರೇವಿ. ಈ ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ. ಇದು ಮಾಡುವ ವಿಧಾನ: ಅರ್ಧ kg ಬೀಟ್ರೋಟು, ಅರ್ಧ kg ಕ್ಯಾರೆಟು ಮತ್ತು 2 ಈರುಳ್ಳಿ ಒಗ್ಗರಣೆಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ ಮತ್ತು ರುಬ್ಬುವಂಥ ಮಸಾಲ ಇದಿಷ್ಟನ್ನು ರುಬ್ಕೊಳ್ಳೋವಂಥದ್ದು. 2 ಗಂಟೆ ಬೆಳ್ಳುಳ್ಳಿ, 1 ಕಪ್ಪು ತೆಂಗಿನ ತುರಿ, 2 ಸ್ಪೂನ್ ಹುರ್ಗಡ್ಲೆ, 2 ಈರುಳ್ಳಿ, 2 ಟೊಮೊಟೊ ಮತ್ತು ಖಾರದ ಪುಡಿ. ಇದು ಮಾಮೂಲಿ ಬೇಳೆ ಸಾರು ಪುಡಿ. ಮಾಡುವ ವಿಧಾನ: ಪಾತ್ರೆಗೆ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಬಾಡಿಸ್ಕೋಬೇಕು. ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಮತ್ತು ಕ್ಯಾರೆಟು ಬೀಟ್ರೋಟ್ ಎರಡೂ ಈರುಳ್ಳಿ ಜೊತೆನೇ ಹಾಕಿ ಚೆನ್ನಾಗಿ ಸ್ವಲ್ಪ ಬಾಡಿಸ್ಕೋಬೇಕು. ಇವಾಗ ಕ್ಯಾರೆಟು ಬೀಟ್ರೋಟು ಎರಡೂ ಒಟ್ಟಿಗೆ ಹಾಕಿ ಬಾಡಿಸ್ಕೊಳ್ಳೋಣ. ಯಾರೆಲ್ಲ ನನ್ನ ವೀಡಿಯೋನ ಹಾಗೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಚೆನ್ನಾಗಿ ಸ್ವಲ್ಪ ಬಾಡಿಸ್ಕೋಬೇಕು. ಸ್ವಲ್ಪ ಕಲ್ಲುಪ್ಪು ಹಾಕೊಳ್ಳೋದ ಚೆನ್ನಾಗಿ ಬೇಗ ಅದು ಬಾಡುತ್ತೆ. ಇದನ್ನು ಮುಚ್ಚಿಬಿಟ್ಟು ರುಬ್ಕೊಳ್ಬರೋಣ ಮಸಾಲೆ. ಮಧ್ಯೆ ಮಧ್ಯೆ ಸ್ವಲ್ಪ ಇದನ್ನು ಕೈ ಆಡಿಸ್ತಾನೆ ಇರಬೇಕು. ಇವಾಗ ರುಬ್ಬಿಟ್ಟ ಮಸಾಲ ಹಾಕೋದ. ಸ್ವಲ್ಪ ಹಂಗೆ ಅದು ಜಾರ್ ತೊಳೆದು ನೀರು ಹಾಕ್ಬಿಟ್ಟು ಎಷ್ಟು ಸ್ವಲ್ಪ ತಿಕ್ನೆಸ್ ಆಗಿರಬೇಕು, ಗಟ್ಟಿನೇ ಇರಬೇಕು, ಜಾಸ್ತಿ ನೀರು ಮಾಡಬಾರ್ದು ಇದು. ಇವಾಗ ಸ್ವಲ್ಪ ಮೊದಲು ಫಸ್ಟ್ ಹಾಕಿದ್ದೀವಿ ರುಚಿ, ಮತ್ತು ಈಗೂ ಹಾಕಿರೋದು ನೋಡಿಕೊಂಡು ನಾವು ಉಪ್ಪು ಹಾಕೋಬೇಕು. ಇದು ತಳ ಹತ್ತುತ್ತೆ, ಪದೇ ಪದೇ ಕೈ ಆಡಿಸ್ತಾನೆ ಇರಬೇಕು. ಈ ರೆಸಿಪಿ ಒಂದು ತುಂಬಾ ಚೆನ್ನಾಗಿರುತ್ತೆ. ಚಪಾತಿ, ಪೂರಿ, ದೋಸೆ, ಪರೋಟಕ್ಕೆ ಮತ್ತು ಅನ್ನಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅನ್ನಕ್ಕಂತೂ ಬಿಸಿ ಅನ್ನಕ್ಕೆ ಈ ಗ್ರೇವಿ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಾರಿ ಮಾಡಿ ನೋಡಿ. ನನ್ನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.